ಹಾಯ್ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಟು ವಿ ಸ್ಟುಡಿಯೋ. ದುನಿಯಾ ವಿಜಯ್ ಅವರ ಲೈಫಲ್ಲಿ ಆದಿ ರಂಪ, ಬೀದಿ ರಂಪ ಎಲ್ಲವೂ ಸಹ ಆಗಿ ಆ ಒಂದು ರಂಪಾಟಗಳು ಪೊಲೀಸ್ ಸ್ಟೇಷನ್ವರೆಗೂ ಹೋಗಿರೋದನ್ನು ಸಹ ನಾವು ನೋಡಿದ್ದೀವಿ. ನಮ್ಮೆಲ್ರಿಗೂ ಗೊತ್ತಿರುವ ಹಾಗೆ ದುನಿಯಾ ವಿಜಯ್ ಅವರಿಗೆ ಇಬ್ಬರು ಹೆಂಡ್ತಿರು. ಮೊದಲನೇ ಹೆಂಡ್ತಿ ಜೊತೆ ಡಿವೋರ್ಸ್ ಆಗಿದೆ ಆ್ಯಂಡ್ ಇವರ ಎರಡನೇ ಹೆಂಡ್ತಿ ಬಂದ್ಬಿಟ್ಟು ಕೀರ್ತಿ ಅವರು. ಇವರು ಮೊದಲನೇ ಹೆಂಡ್ತಿ ಜೊತೆ ಇರಬೇಕಾದ್ರೇ ಕೀರ್ತಿ ಅವರ ಜೊತೆ ರಿಲೇಷನ್ಶಿಪ್ಪಲ್ಲಿ ಇರ್ತಾರೆ, ಡೇಟಿಂಗ್ಸ್ಗಳನ್ನು ಮಾಡ್ತಿರ್ತಾರೆ. ಬಟ್ ಆ ಒಂದು ವಿಚಾರನ ಯಾರಿಗೂ ಸಹ ಹೇಳ್ಕೊಂಡಿರಲ್ಲ. ಮೊದಲನೇ ಹೆಂಡ್ತಿಗೆ 3 ಜನ ಮಕ್ಕಳಿರ್ತಾರೆ, 2 ಹೆಣ್ಮಕ್ಳು ಹಾಗೆ ಒಬ್ಬ ಗಂಡು ಮಗ ಇರ್ತಾನೆ. ಎಲ್ಲರೂ ಸಹ ಇನ್ನೂ ಚಿಕ್ಕ ಮಕ್ಕಳಾಗಿರ್ತಾರೆ. ಆ ಒಂದು ಟೈಮಲ್ಲಿ ದುನಿಯಾ ವಿಜಯ್ ಅವ್ರಿಗೆ ಕೀರ್ತಿ ಅವರ ಜೊತೆ ಒಂದು ರಿಲೇಷನ್ಶಿಪ್ ಬಿಲ್ಡ್ ಆಗುತ್ತೆ. ಆಗ ದುನಿಯಾ ವಿಜಯ್ ಅವರು ತನ್ನ ಮೊದಲನೇ ಹೆಂಡ್ತಿಗೆ ಡಿವೋರ್ಸನ್ನು ಕೊಟ್ಟು ನಂತರ ಕೀರ್ತಿ ಅವರ ಜೊತೆ ಇದ್ದಂತಹ ರಿಲೇಷನ್ಶಿಪ್ ಬಗ್ಗೆ ರಿವೀಲ್ ಮಾಡ್ತಾರೆ. ಹಾಗೆ ಅವರು ಕೀರ್ತಿ ಅವರನ್ನು ಮದುವೆ ಆಗಿದ್ದೀನಿ ಅಂತ ಸಹ ಅನೌನ್ಸ್ಮೆಂಟನ್ನು ಮಾಡ್ತಾರೆ. ಮಕ್ಕಳು ಸಹ ಕೀರ್ತಿ ಅವರ ಜೊತೆ ತುಂಬ ಹೊಂದಾಣಿಕೆಯಿಂದ ಇರ್ತಾರೆ. ಲೈಕ್ ಒಂದು ಫ್ರೆಂಡ್ ಥರ ಟ್ರೀಟ್ ಮಾಡಿಕೊಂಡು ಕೀರ್ತಿ ಅವ್ರನ್ನೇ ತಮ್ಮ ತಾಯಿ ಅಂತ ಅಂದ್ಕೊಂಡು ತುಂಬ ಚೆನ್ನಾಗಿ ಅವ್ರ ಜೊತೆ ಹೊಂದ್ಕೊಂಡು ಹೋಗ್ತಿರ್ತಾರೆ. ಹೀಗೆ ಎಲ್ಲವೂ ಚೆನ್ನಾಗಿ ನಡೀತಿರುವಂತಹ ಟೈಮಲ್ಲಿ ಈಗ ಕೀರ್ತಿಯವರು ತಮ್ಮ ಹೆಸರನ್ನೇ ಬದಲಾಯಿಸ್ಕೊಂಡು ತನ್ನ ವ್ಯಕ್ತಿತ್ವವನ್ನೇ ಕಳ್ಕೊಂಡು ಆಶ್ರಮಗಳ ಕಡೆ ಮುಖ ಮಾಡಿದ್ದಾರೆ. ಯಾವುದಾದ್ರೂ ದೇವಸ್ಥಾನಗಳಲ್ಲಿ ಸಂಗೀತ ಕಾರ್ಯಕ್ರಮದ ಅವಶ್ಯಕತೆ ಇದ್ದರೆ ಅಂತಹ ದೇವಸ್ಥಾನಗಳಿಗೆ ಹೋಗಿ ಸಂಗೀತ ಕಾರ್ಯಕ್ರಮವನ್ನು ಕೊಟ್ಟು ಮಠವನ್ನು ಸೇರ್ಕೊಂಡಿದ್ದಾರೆ ಅಂತ ಹೇಳಲಾಗ್ತಿದೆ. ಹಾಗಿದ್ರೆ ದುನಿಯಾ ವಿಜಯ್ ಅವರು ಕೀರ್ತಿ ಅವರನ್ನು ಸಹ ಬಿಟ್ಬಿಟ್ರ? ತನ್ನ ಮೊದಲನೇ ಹೆಂಡತಿಗೆ ಡಿವೋರ್ಸ್ ಕೊಟ್ಟ ಹಾಗೆ ಕೀರ್ತಿ ಅವರಿಗೂ ಸಹ ಡಿವೋರ್ಸ್ ಕೊಟ್ರ? ಹಾಗಿದ್ರೆ ಕೀರ್ತಿ ಅವರಿಗೆ ಡಿವೋರ್ಸ್ ಕೊಡಲು ಕಾರಣ ಏನು? ಇದೆಲ್ಲದರ ಬಗ್ಗೆ ಈ ಒಂದು ವಿಡಿಯೋದಲ್ಲಿ ಮಾಹಿತಿಯನ್ನು ಕೊಡ್ತೀನಿ. ವಿಡಿಯೋನ ಕಂಪ್ಲೀಟಾಗಿ ನೋಡಿ. ಹಾಗೆ ಯಾರೆಲ್ಲ ಇನ್ನೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ದಿರೋ ವಿಡಿಯೋನ ನೋಡ್ತಿದ್ದೀರೋ ಪ್ಲೀಸ್ ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲಿರೋ ಬೆಲ್ ಐಕಾನ್ನ ಕ್ಲಿಕ್ ಮಾಡಲಿಕ್ಕೆ ಮರಿಬೇಡಿ. ದುನಿಯಾ ವಿಜಯ್ ಅವರು ತಮ್ಮ ಹೆಂಡತಿ ಜೊತೆ ಮೊದಲಿಗೆ ತುಂಬ ಚೆನ್ನಾಗಿ ಇರ್ತಿದ್ರು. ಬಟ್ ಅದಾದ ನಂತರ ವಯಸ್ಸಾದ ತಂದೆ ತಾಯಿನ ಸರಿಯಾಗಿ ನೋಡ್ಕೊಳ್ಳಲ್ಲ ಅಂತ ಹೇಳಿ ಅವ್ರಿಗೆ ಡಿವೋರ್ಸನ್ನು ಕೊಡ್ತಾರೆ. ಆ್ಯಂಡ್ ಇದ್ದಂತಹ 3 ಜನ ಮಕ್ಕಳು ಸಹ ದುನಿಯಾ ವಿಜಯ್ ಅವ್ರ ಜೊತೆ ಸ್ಟೇ ಆಗ್ತಾರೆ. ನಂತರ ಅವರು ಕೀರ್ತಿರಾಜ್ ಅವ್ರನ್ನೇ ಹೆಂಡತಿ ಅಂತ ಅನೌನ್ಸ್ ಮಾಡ್ತಾರೆ. ಬಟ್ ಈಗ ಮಕ್ಕಳು ಇಬ್ಬರೂ ಸಹ ಬೆಳೆದು ದೊಡ್ಡವರಾಗಿದ್ದಾರೆ. ಇಬ್ಬರೂ ಸಹ ಇಂಡಸ್ಟ್ರಿಗೆ ಕಾಲಿಡಲು ರೆಡಿಯಾಗಿದ್ದಾರೆ. ಇಬ್ಬರು ಮಕ್ಕಳು ಸಹ ದೊಡ್ಡ ಕುಟುಂಬ ಅಂದರೆ ಡಾಕ್ಟರ್ ರಾಜ್ಕುಮಾರ್ ಕುಟುಂಬದ ಕುಡಿಗಳ ಜೊತೆ ಸಿನಿಮಾ ಮಾಡಲು ತಯಾರಾಗಿದ್ದಾರೆ. ಸಿನಿಮಾ ಅಂದರೆ ಏಕಾಏಕಿ ಬಂದು ಆ್ಯಕ್ಟ್ ಮಾಡ್ತಿರೋದಲ್ಲ. ಲೈಕ್ ಅವರ ತಂದೆ ಹೆಸರನ್ನು ಯೂಸ್ ಮಾಡಿಕೊಂಡು ಹೀರೋಯಿನ್ಸ್ ಆಗ್ತಿರೋಂಥವ್ರಲ್ಲ. ಬದಲಾಗಿ ಆ್ಯಕ್ಟಿಂಗ್ ಕ್ಲಾಸ್ಗಳಿಗೆ ಹೋಗಿ ಪೂರ್ತಿ ತಯಾರಿಯನ್ನು ಆ್ಯಕ್ಟಿಂಗ್ ಅಂತಂದ ಮೇಲೆ ಡ್ಯಾನ್ಸ್ ಆಗಿರ್ಬೋದು ಅಥವಾ ನಟನೆ ಆಗಿರ್ಬೋದು ಎಲ್ಲದಕ್ಕೂ ಒಂದು ತಯಾರಿಯನ್ನು ನಡೆಸ್ಕೊಂಡು ನಂತರ ಇವರು ಇಂಡಸ್ಟ್ರಿಗೆ ಕಾಲಿಡಲು ಸಂಪೂರ್ಣವಾಗಿ ರೆಡಿಯಾಗಿ ಬರ್ತಿದ್ದಾರೆ. ಆ್ಯಂಡ್ ಮಕ್ಕಳು ದೊಡ್ಡವರಾದ ಮೇಲೆ ದುನಿಯಾ ವಿಜಯ್ ಅವರು ಕೂಡ ಅವರ ಮಕ್ಕಳ ಭವಿಷ್ಯದ ಬಗ್ಗೆ ಸಾಕಷ್ಟು ತಲೆಯನ್ನು ಕೆಡಿಸ್ಕೊಂಡು ಮಕ್ಕಳಿಗೆ ಎಂಥ ಸ್ಕ್ರಿಪ್ಟನ್ನು ಸೆಲೆಕ್ಟ್ ಮಾಡಬೇಕು, ಮಕ್ಕಳು ಏನೇನು ಮಾಡಬೇಕು, ಯಾವೊಂದು ಫಿಲಮಲ್ಲಿ ಆ್ಯಕ್ಟಿಂಗ್ ಮಾಡಬೇಕು, ಯಾವೊಂದು ಫಿಲಮಲ್ಲಿ ಆ್ಯಕ್ಟಿಂಗ್ ಮಾಡಕೂಡ್ದು ಎಲ್ಲವನ್ನು ಸಹ ಸ್ವತಃ ದುನಿಯಾ ವಿಜಯ್ ಅವರೇ ಎಲ್ಲ ಜವಾಬ್ದಾರಿಗಳನ್ನು ತಗೊಂಡು ತನ್ನ ಮಕ್ಕಳ ಭವಿಷ್ಯಕ್ಕೆ ಏನೇನು ಮಾಡಬೇಕೋ, ಅವರ ಮಕ್ಕಳ ಭವಿಷ್ಯ ಒಳ್ಳೆಯದಾಗಲಿಕ್ಕೆ, ಅವರು ಇಂಡಸ್ಟ್ರಿಯಲ್ಲಿ ಸ್ಟ್ರಾಂಗ್ ಆಗಿ ನೆಲೆ ಊರೋದಕ್ಕೆ ಏನೇನು ಮಾಡಬೇಕೋ ಎಲ್ಲ ಕೆಲಸವನ್ನು ಅವರು ಮಾಡ್ತಿದ್ದಾರೆ. ಹಾಗಿದ್ರೆ ಕೀರ್ತಿಯವರು ದುನಿಯಾ ವಿಜಯ್ ಅವ್ರನ್ನ ಬಿಟ್ಟೋಗಲು ಕಾರಣ ಏನು ಅನ್ನೋದು ಇನ್ನೂ ಸರಿಯಾಗಿ ಗೊತ್ತಾಗಿಲ್ಲ. ಯಾಕೆ ಅಂತಂದರೆ ಯಾರೂ ಕೂಡ ಈ ಒಂದು ವಿಚಾರದ ಬಗ್ಗೆ ಕ್ಲಾರಿಟಿಯನ್ನು ಕೊಟ್ಟಿಲ್ಲ. ದುನಿಯಾ ವಿಜಯ್ ಅವರಾಗಿರ್ಬೋದು ಅಥವಾ ಕೀರ್ತಿಯವರಾಗಿರ್ಬೋದು ಯಾರೂ ಸಹ ಈ ಒಂದು ವಿಚಾರದ ಬಗ್ಗೆ ಕ್ಲಾರಿಟಿಯನ್ನು ಕೊಟ್ಟಿಲ್ಲ. ಬಟ್ ದುನಿಯಾ ವಿಜಯ್ ಅವರು ಅವರ ಮಕ್ಕಳ ಭವಿಷ್ಯದ ಬಗ್ಗೆ ಸಾಕಷ್ಟು ತಲೆಯನ್ನು ಕೆಡಿಸ್ಕೊಂಡು ಅವರ ಒಂದು ಲೈಫ್ ಸ್ಟೈಲಲ್ಲೂ ಸಾಕಷ್ಟು ಬದಲಾವಣೆಗಳನ್ನು ಮಾಡ್ಕೊಂಡಿದ್ದಾರೆ. ಸೊ ಮಕ್ಕಳಿಗೋಸ್ಕರ ಮಕ್ಕಳ ಜೊತೆ ಟೈಮ್ ಸ್ಪೆಂಡ್ ಮಾಡಿಕೊಂಡು ಆ್ಯಂಡ್ ಹೆಣ್ಮಕ್ಳು ಕೂಡ ದೊಡ್ಡವರಾಗಿದ್ದಾರೆ. ಇಂಥ ಒಂದು ಟೈಮಲ್ಲಿ ನಾನು ಮೊದಲನೇ ಹೆಂಡ್ತಿನ ಬಿಟ್ಟು ಎರಡನೇ ಹೆಂಡ್ತಿ ಜೊತೆ ಈ ರೀತಿ ಬದುಕೋದು ಅವರ ಒಂದು ಲೈಫ್ಗೂ ಸಹ ಥ್ರೆಟ್ ಆಗುತ್ತೆ. ಆ್ಯಂಡ್ ಅವರು ಕೂಡ ನನ್ನ ಹಾಗೆ ಆಗಿಬಿಟ್ರೆ ನನ್ನ ವೈಯಕ್ತಿಕ ಜೀವನದಲ್ಲಿ ಏನೇನು ಪ್ರಾಬ್ಲಮ್ಸ್ ಅನುಭವಿಸೋದನ್ನ ಸಾಂಸಾರಿಕ ಜೀವನದಲ್ಲಿ ಅದೇ ರೀತಿಯಾದಂತಹ ಪ್ರಾಬ್ಲಮ್ಸ್ಗಳನ್ನ ಅವರು ಫೇಸ್ ಮಾಡಬೇಕಾದಂತೆ ಆಗ್ಬೋದು. ಸೊ ಈ ಒಂದು ಕಾರಣಕ್ಕಾಗಿ ಕೀರ್ತಿ ಅವ್ರನ್ನ ದೂರ ಇಟ್ಟರೆ ಒಳ್ಳೆಯದು ಅಂತ ಹೇಳಿ ವಿಜಯ್ ಅವರು ಕೀರ್ತಿ ಅವ್ರನ್ನ ದೂರ ಇಟ್ಟಿರ್ಬೋದು. ಬಟ್ ಕೀರ್ತಿ ಅವರು ಎಲ್ಲವನ್ನ ಬಿಟ್ಟು ಅಂದರೆ ತನ್ನ ಸಾಂಸಾರಿಕ ಜೀವನವನ್ನು ಬಿಟ್ಟು ವಿಜಯ್ ಅವರ ಜೊತೆ ಇರೋದನ್ನೇ ಬಿಟ್ಟು ವಿಜಯ್ ಅವರ ಮಕ್ಕಳನ್ನು ಸಹ ಬಿಟ್ಟು ಇವರು ಮಠಗಳಲ್ಲಿ ಸೇರ್ಕೊಂಡಿದ್ದಾರೆ. ಕಾಶಿ, ವಾರಣಾಸಿ ಹೀಗೆ ದೇವಸ್ಥಾನಗಳನ್ನು ಸುತ್ತುತ್ತಾ ಇದ್ದಾರೆ. ಮತ್ತು ಯಾವುದಾದ್ರೂ ದೇವಸ್ಥಾನದಲ್ಲಿ ಸಂಗೀತ ಕಾರ್ಯಕ್ರಮದ ಅವಶ್ಯಕತೆ ಇದ್ದರೆ ಅಲ್ಲೆಲ್ಲ ಹೋಗಿ ಸಂಗೀತ ಕಾರ್ಯಕ್ರಮವನ್ನು ಕೊಟ್ಟು ಬರ್ತಿದ್ದಾರೆ. ಸೊ ಈ ರೀತಿ ಆಧ್ಯಾತ್ಮದ ಕಡೆ ಒಲವನ್ನು ತೋರಿಸ್ತಿದ್ದಾರೆ. ಇದೆಲ್ಲವೂ ಓಕೆ. ಬಟ್ ಕೀರ್ತಿ ಅವರು ತಮ್ಮ ವ್ಯಕ್ತಿತ್ವವನ್ನೇ ಕಳ್ಕೊಂಡು
ಕೀರ್ತಿ ಅನ್ನುವಂತಹ ವ್ಯಕ್ತಿನೇ ಇಲ್ಲ ಅನ್ನೋ ರೀತಿ ಪೋರ್ಟ್ರೇ ಮಾಡ್ತಿದ್ದಾರೆ ಜಗತ್ತಿಗೆ. ಯಾಕೆ ಅಂತಂದರೆ, ಮೊದಲು ಇವರು ಕೀರ್ತಿ ರಾಜ್ ಆಗಿದ್ದರು. ನಂತರ ದುನಿಯಾ ವಿಜಯ್ ಅವ್ರನ್ನ ಮದುವೆ ಆದಮೇಲೆ ಕೀರ್ತಿ ಗೌಡ ಅಂತ ಹೆಸರನ್ನು ಚೇಂಜ್ ಮಾಡಿಕೊಂಡ್ರು. ನಂತರ ಕೀರ್ತಿ ವಿಜಯ್ ಅಂತ ಕೂಡ ಮತ್ತೆ ಚೇಂಜ್ ಮಾಡಿಕೊಂಡ್ರು. ಈಗ ಎಲ್ಲವನ್ನು ಬಿಟ್ಟು ಈ ಕೀರ್ತಿ ಅನ್ನೋ ಪದನೇ ಬೇಡ ಅಂತ ಹೇಳಿ ಭವ್ಯ VN ಅಂತ ಹೇಳಿ ಇವರ ಹೆಸರನ್ನು ಚೇಂಜ್ ಮಾಡಿಕೊಂಡು ಹೋಗಿದ್ದ ಕಡೆ ಎಲ್ಲ ಇವರ ಹೆಸರನ್ನು ಭವ್ಯ VN ಅಂತ ಹೇಳಿ ರಿಜಿಸ್ಟರ್ ಮಾಡ್ಕೋತಿದ್ದಾರೆ. ಹಾಗಿದ್ರೆ ಕೀರ್ತಿಯವರು ದುನಿಯಾ ವಿಜಯ್ ಅವರಿಗೆ ಡಿವೋರ್ಸನ್ನು ಕೊಟ್ಟರ ಅನ್ನೋದ್ರ ಬಗ್ಗೆ ಇನ್ನೂ ಅಧಿಕೃತವಾದ ಮಾಹಿತಿ ಸಿಕ್ಕಿಲ್ಲ. ಬಟ್ ಇಬ್ಬರೂ ಸಹ ಬೇರೆ ಬೇರೆ ಬದುಕ್ತಿರೋದಂತೂ ನಿಜ. ಕೀರ್ತಿಯವರು ಈ ರೀತಿ ಹೆಸರೆಲ್ಲ ಚೇಂಜ್ ಮಾಡಿಕೊಂಡು ಈ ರೀತಿ ತನ್ನನ್ನು ತಾನೇ ಅಲ್ಲ ಅನ್ನೋ ರೀತಿ ಪೋರ್ಟ್ರೇ ಮಾಡ್ತಿರೋದನ್ನು ನೋಡ್ತಿದ್ರೆ ಅವ್ರಿಗೆ ಅವ್ರು ಮಾಡಿರೋ ತಪ್ಪು ಅರ್ಥ ಆಗಿದೆ ಅಂತ ಅನಿಸುತ್ತೆ. ಲೈಕ್ ಮದುವೆ ಆಗಿ 3 ಜನ ಮಕ್ಕಳಿರುವಂತಹ ವ್ಯಕ್ತಿ ಜೊತೆ ಇವರು ಸಂಬಂಧನ ಬೆಳೆಸಿರೋದೇ ತಪ್ಪು. ಇವರು ದುನಿಯಾ ವಿಜಯ್ ಅವರ ಲೈಫಲ್ಲಿ ಬಂದ ಕಾರಣ ದುನಿಯಾ ವಿಜಯ್ ಅವರು ತನ್ನ ಮೊದಲನೇ ಹೆಂಡತಿಗೆ ಡಿವೋರ್ಸನ್ನು ಕೊಡಬೇಕಾಗಿತ್ತು. ಸೊ ಈಗ ಕೀರ್ತಿಯವರಿಗೂ ಸಹ ಅದೇ ಪರಿಸ್ಥಿತಿ ಎದುರಾಗಿದೆ. ಬಟ್ ಮಾಡಿದಂತಹ ತಪ್ಪು ಅರಿವಾಗಿದ್ರೂ ಸಹ ತುಂಬಾ ಲೇಟ್ ಆಗಿದೆ. ಒಂದು ಸಂಸಾರ ಒಡೆದೇ ಹೋಗಿದೆ. ಲೈಕ್ ಇವಾಗ ಇವರ ಸಂಸಾರ ಹೊಡೆಯುವಂಥ ಟೈಮ್ ಬಂದಿದೆ. ನೋಡೋಣ ಮುಂದೆ ಇವರ ಲೈಫಲ್ಲಿ ಇನ್ನೂ ಏನೇನಾಗುತ್ತೆ ಅಂತ.